ನಮಸ್ತೆ ಗೆಳೆಯರೆ, ಜನರಲ್ ನಾಲೆಡ್ಜ್ ಪ್ರಶ್ನೆಗಳಿಗೆ ಸ್ವಾಗತ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೀವು ಗಮನಿಸಿ. ಈ ಕೆಳಗಿನ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿ ಅಂತ ಕೇಳಿದ್ದಾನೆ ಗೆಳೆಯರೆ. ಪಶ್ಚಿಮಕ್ಕೆ ಹರಿಯುವ ನದಿ ಅಂದರೆ ನೋಡಿ, ತುಂಗಾ ನದಿ, ಘಟಪ್ರಭಾ ನದಿ, ಕೃಷ್ಣಾ ನದಿ ಮತ್ತು ಅಘನಾಶಿನಿ ನದಿ. ಗೆಳೆಯರೆ, ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಈ ಕೆಳಗಿನ ಯಾವ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುತ್ತವೆ? ಈ ಕೆಳಗಿನ ಯಾವ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುತ್ತವೆ? ನಾವಿಲ್ಲಿ ಗಮನಿಸಬೇಕಾಗಿರೋದು ಒಂದಿಷ್ಟು ನದಿಗಳು, ಮೋಸ್ಟ್ ಇಂಪಾರ್ಟೆಂಟ್ ನದಿಗಳು. ಇಲ್ಲಿ ನೋಡ್ರಿ, ಕೃಷ್ಣಾ ನದಿ ಮತ್ತು ತುಂಗಾಭದ್ರಾ ನದಿ ಇದೆಯಲ್ಲ, ಈ ಎರಡೂ ನದಿಗಳು ಹಾಗೂ ಈ ಎರಡೂ ನದಿಗಳ ಕೆಲವೊಂದಿಷ್ಟು ಉಪನದಿಗಳು ಪೂರ್ವಾಭಿಮುಖವಾಗಿ ಹರಿಯುತ್ತವೆ. ಕೃಷ್ಣಾ ನದಿ ಹಾಗೂ ಅದರ ಉಪನದಿಗಳು, ತುಂಗಾಭದ್ರಾ ನದಿ ಹಾಗೂ ಅದರ ಕೆಲವೊಂದಿಷ್ಟು ಉಪನದಿಗಳು ಪೂರ್ವಾಭಿಮುಖವಾಗಿ ಹರಿಯುತ್ತವೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳನ್ನ ನಾವು ಸರಿಯಾಗಿ ನೋಡ್ಕೋಬೇಕು. ಇಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ನೋಡಿ, ತುಂಗಾ ನದಿ, ಘಟಪ್ರಭಾ ನದಿ ಮತ್ತು ಕೃಷ್ಣಾ ನದಿ, ಅಘನಾಶಿನಿ ಅಂತ ಕೇಳಿದರೆ ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ನಾವು ಅಘನಾಶಿನಿ ನದಿ. ಈ ಅಘನಾಶಿನಿ ನದಿ ಎನ್ನುವಂಥದ್ದು ಇದು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿ. ಇಲ್ಲಿ ಆಪ್ಷನ್ಸ್ ನೀವು ನೋಡ್ಬೋದು, ತುಂಗಾ ನದಿ, ಘಟಪ್ರಭಾ ನದಿ ಮತ್ತು ಕೃಷ್ಣಾ ನದಿ ಅಂತ ಕೇಳಿದ್ದೇನೆ. ಕೃಷ್ಣಾ ನದಿಯ ಉಪನದಿ ಭೀಮಾ, ಘಟಪ್ರಭಾ, ಮಲಪ್ರಭಾ, ಈ ತುಂಗಾಭದ್ರಾ, ಇವೆಲ್ಲವೂ ಸಮೇತ ಕೃಷ್ಣಾ ನದಿಯ ಉಪನದಿಗಳು. ಈ ಕೃಷ್ಣಾ ನದಿಯ ಉಪನದಿಗಳು ಪೂರ್ವಾಭಿಮುಖವಾಗಿ ಹರಿಯುತ್ತವೆ. ಈಗ ಅಘನಾಶಿನಿ ಎನ್ನುವಂಥದ್ದು ಇದು ಪಶ್ಚಿಮಕ್ಕೆ ಹರಿಯುವಂತಹ ನದಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ ಗೆಳೆಯರೆ. ನೋಡಿ, ಇಲ್ಲಿ ಮೇಘಾಲಯ, ಸಿಕ್ಕಿಂ, ನಾಗಾಲ್ಯಾಂಡ್, ಮಣಿಪುರ ಅಂತ ಆಪ್ಷನ್ಸ್ ಕೊಟ್ಟಿದ್ದೀನಿ. ಯಾವುದಕ್ಕಂದರೆ ಖಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗದವರು ಎಲ್ಲಿ ವಾಸಿಸ್ತಾರೆ? ಖಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗದವರು ಮುಖ್ಯವಾಗಿ ಎಲ್ಲಿ ವಾಸಿಸುತ್ತಾರೆ ಅಂತ ಆಪ್ಷನ್ಸ್ ಕೊಟ್ಟಿದ್ದೇನೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ. ಮೇಘಾಲಯದಲ್ಲಿ ನಾವು ಖಾಸಿ ಮತ್ತು ಗಾರೋ ಎನ್ನುವಂತಹ ಬುಡಕಟ್ಟು ಜನಾಂಗವನ್ನು ಕಾಣ್ತೇವೆ. ಪ್ರತಿಯೊಂದು ಪರೀಕ್ಷೆಯಲ್ಲೂ ನೀವು ಗಮನಿಸ್ತಾ ಹೋಗ್ಬೋದು, ಬುಡಕಟ್ಟು ಜನಾಂಗಗಳನ್ನ ಕೇಳ್ತಾ ಹೋಗ್ತಾನೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಒಂದು ಹಾಕಿದ್ದಾನೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೊಂದು ಬುಡಕಟ್ಟನ್ನು ಕೊಡ್ತಾ ಹೋಗ್ತಾನೆ. ಕರ್ನಾಟಕದಲ್ಲಿ ಸಮೇತ ಯಾವ್ಯಾವ ಬುಡಕಟ್ಟು ಜನಾಂಗದವರಿದ್ದಾರೆ ಅಂತ ನಾವು ನೋಡ್ಕೋಬೇಕು. 2014 PSIದಲ್ಲಿ ನಾವು ಗಮನಿಸಿರ್ಬೋದು. ಜೇನುಕುರುಬ, ಸೋಲಿಗ, ಹಕ್ಕಿಪಿಕ್ಕಿ ಇವೆಲ್ಲವೂ ಸಮೇತ ಎಲ್ಲಿ ಕಂಡ ಒಂದು ಆಪ್ಷನ್ಸ್ ಕೊಟ್ಟಿದೆ. ಈ ಕೆಳಗಿನ ಯಾವುದು ಕರ್ನಾಟಕದಲ್ಲಿ ಇಲ್ಲದೆ ಇರುವಂತಹ ಒಂದು ಬುಡಕಟ್ಟು ಸಮುದಾಯ ಅಂತ ಕೇಳಿ ಜೇನುಕುರುಬ, ಸೊಲಿಗ, ಅಕ್ಕಿಪಿಕ್ಕಿ ಮತ್ತು ಜರವ ಅಂತ ಆಪ್ಷನ್ಸ್ ಕೊಟ್ಟಿದ್ದ. ನಾವು ಜರವವನ್ನು ತೆಗೆದುಹಾಕಿದ್ವಿ. ಜೇನುಕುರುಬ, ಸೊಲಿಗ ಮತ್ತು ಹಕ್ಕಿಪಿಕ್ಕಿ ಈ ಮೂರು ಸಮೇತ ಕರ್ನಾಟಕದಲ್ಲಿ ಕಂಡುಬರ್ತವೆ. ಹಾಗೆ ಇಲ್ಲಿ ಕೊಟ್ಟಿದ್ದಾನೆ ಖಾಸಿ ಮತ್ತು ಗಾರೋ ಅಂತ ಹೇಳಿದ್ದಾನೆ. ಖಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗದವರು ಮುಖ್ಯವಾಗಿ ಎಲ್ಲಿ ವಾಸಿಸುತ್ತಾರೆ ಅಂತ ಕೇಳಿದಾಗ ನಾವು ಅದಕ್ಕೆ ಸರಿಯಾದ ಉತ್ತರ ಮೇಘಾಲಯದ ಹತ್ರ ಹೋಗಬೇಕಾಗುತ್ತೆ. ನೆಕ್ಸ್ಟು ನೋಡಿ ಗೆಳೆಯರೆ, ಈ ಕೆಳಗಿನವುಗಳಲ್ಲಿ ಯಾವುದು ತೋಟದ ಬೆಳೆಯಲ್ಲ? ಆಪ್ಷನ್ಸ್ ನೋಡಿ ನೀವು, ರಬ್ಬರ್, ಕಬ್ಬು, ಟೀ ಮತ್ತು ಕಾಫಿ ಅಂತ ಅವನು ಕೊಟ್ಟಿದ್ದಾನೆ ಗೆಳೆಯರೆ. ಟೀ, ಕಾಫಿ, ರಬ್ಬರ್ ಇವೆಲ್ಲವೂ ಸಮೇತ ತೋಟಗಾರಿಕೆ ಬೆಳೆಗಳು. ಹಾಗಾದರೆ ಕಬ್ಬು ಎನ್ನುವಂಥದ್ದು ಇದು ತೋಟಗಾರಿಕೆ ಬೆಳೆ ಅಲ್ಲ. ಕಬ್ಬು ಎನ್ನುವುದು ತೋಟಗಾರಿಕೆ ಬೆಳೆ ಅಲ್ಲ. ನೆಕ್ಸ್ಟು ಇಲ್ಲಿ ನೀವು ಗಮನಿಸ್ಬೋದು, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಹಳೆಯ ತೈಲ ಸಂಸ್ಕರಣಾ ಘಟಕ? ಭಾರತದ ಅತ್ಯಂತ ಹಳೆಯ ತೈಲ ಸಂಸ್ಕರಣಾ ಘಟಕ ಯಾವುದು ಅಂತ ಕೇಳಿದ್ದೇನೆ. ಆಪ್ಷನ್ಸ್ ನೋಡೋಣ. ದಿಗ್ಬಾಯ್, ಪಾಣಿಪತ್, ಜಾಮನಗರ್, ಅಂಕಲೇಶ್ವರ ಅಂತ ಕೊಟ್ಟಿದ್ದಾನೆ ಗೆಳೆಯರೆ. ಇದಕ್ಕೆ ಸರಿಯಾದ ಉತ್ತರ, ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂನ ದಿಗ್ಬಾಯ್. ಇದು ಭಾರತದ ಅತ್ಯಂತ ಹಳೆಯ ತೈಲ ಸಂಸ್ಕರಣಾ ಘಟಕ. ಭಾರತದ ಅತ್ಯಂತ ಹಳೆಯ ತೈಲ ಸಂಸ್ಕರಣಾ ಘಟಕ ಯಾವುದು ಅಂತ ಕೇಳಿದರೆ ನಾವು ದಿಗ್ಬಾಯ್ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟು ನೋಡಿ ಗೆಳೆಯರೆ, ಇಲ್ಲೊಂದು ಪ್ರಶ್ನೆ ಇದೆ, ಮೋಸ್ಟ್ ಇಂಪಾರ್ಟೆಂಟ್, ಕ್ಲಿಯರ್ ನೋಡ್ಕೊಳ್ಳಿ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ದೇನೆ. ಇದಕ್ಕೆ ನೋಡಿ ಸರಿಯಾದ ಉತ್ತರ 1915. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು. ಎಷ್ಟೋ ಪ್ರಶ್ನೆ ಪತ್ರಿಕೆಗಳು ಇದಕ್ಕೆ ರಿಲೇಟೆಡಾಗಿ ಯಾವ ರೀತಿಯಾಗಿ ಕೇಳುತ್ತೆ ಅಂದರೆ,
ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ದೇನೆ. ಮೊದಲ ಅಧ್ಯಕ್ಷರು ಯಾರು? ಯಾವಾಗ ಸ್ಥಾಪಿಸಲಾಯಿತು ಅಂದರೆ 1915. ಮೊದಲ ಅಧ್ಯಕ್ಷರು ಅಂತ ಕೇಳಿದರೆ ಎಚ್ ವಿ ನಂಜುಂಡಯ್ಯನವರು. ಇವರು ಮೊದಲ ಅಧ್ಯಕ್ಷರು. ಏನಿದು ಎಚ್ ವಿ ಅಂದರೆ? ಎಚ್ ಅಂದರೆ ಹರಿಹರಪುರ, ವಿ ಅಂದರೆ ವೆಂಕಟನಾರಾಯಣ, ಹರಿಹರಪುರ ವೆಂಕಟನಾರಾಯಣ ನಂಜುಂಡಯ್ಯ ಅಂತ. ಎಚ್ ವಿ ನಂಜುಂಡಯ್ಯನವರು ಮೊದಲ ಅಧ್ಯಕ್ಷರಾಗಿರುತ್ತಾರೆ. ಹಾಗೂ ಇವರು ಎಲ್ಲಿಂದ ಎಲ್ಲಿವರೆಗೆ ಅಧ್ಯಕ್ಷರಾಗಿರ್ತಾರೆ ಅಂತ ಕೇಳಿದರೆ ಇದೇ 1915ರಿಂದ 1925 ವರ್ಷಗಳ ಕಾಲ ಇವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಗೆಳೆಯರೆ, ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲೈತೆ ಅದರ ಕೇಂದ್ರ ಕಚೇರಿ ಅಂತ ಕೇಳಿದ್ರೆ ನಾವು ಬೆಂಗಳೂರು ಅಂತ ಹೇಳಬೇಕು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇದಕ್ಕೆ ರಿಲೇಟೆಡ್ ಆಗಿರೋದು ಒಂದೇ ಒಂದು ಪ್ರಶ್ನೆ ಹೇಳ್ತೀನಿ, ಕೇಳ್ರಿ. ಎಚ್ ವಿ ನಂಜುಂಡಯ್ಯನವರು 1915ರಲ್ಲಿ ಅಧ್ಯಕ್ಷರಾಗಿದ್ದು, ಅದೇ ರೀತಿ ಕಂಟಿನ್ಯೂಸ್ ಆಗಿ 1916, 1917 ಇಲ್ಲೂ ಸಮೇತ ಎಚ್ ವಿ ನಂಜುಂಡಯ್ಯನವರೇ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ 1915 ಮತ್ತು 16ರಲ್ಲಿ ಇದು ಬೆಂಗಳೂರಿನಲ್ಲಿ ನಡೆಯುತ್ತದೆ. ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾವೇಶ ಎಲ್ಲಿ ನಡೆಯುತ್ತೆ? ಬೆಂಗಳೂರಿನಲ್ಲಿ ನಡೆಯುತ್ತೆ. 1917ರಲ್ಲಿ ಇದು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನಡೆಯುತ್ತೆ. ಇಲ್ಲಿ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸಿರ್ತಾರೆ ಅಂದರೆ ಎಚ್ ವಿ ನಂಜುಂಡಯ್ಯನವರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ, 2ನೇ ಮತ್ತು 3ನೇ ಅಧ್ಯಕ್ಷರು ಯಾರು? ಎಚ್ ವಿ ನಂಜುಂಡಯ್ಯನವರು. ಎಸ್ ಗೆಳೆಯರೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆ ನಿಮಗಾಗಿ ನೋಡಿ. ಯಾವ ವರ್ಷದಲ್ಲಿ ಬಂಗಾಳ ವಿಭಜನೆಯನ್ನು ಸರ್ಕಾರ ರದ್ದುಪಡಿಸಿತು? ಯಾವ ವರ್ಷದಲ್ಲಿ ಬಂಗಾಳ ವಿಭಜನೆಯನ್ನು ಸರ್ಕಾರ ರದ್ದುಪಡಿಸಿತು? ಗೆಳೆಯರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.